ಪ್ರಧಾನಿ ಮೋದಿ ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ವೈರಲ್ ಆಗ್ತಾ ಇದೆ ಮುರ್ಮು ವರ್ಸಸ್ ಮೋದಿ ದೇಶದ ಪ್ರಧಾನಿಯ ಬಗ್ಗೆ ಇದೆಂಥ ಮಾತು. ಅಷ್ಟಕ್ಕೂ ಇದು ನಿಜಾನ? ಖಂಡಿತ ಈ ಸುದ್ದಿ ನಿಜ ಅಲ್ಲ. ಪ್ರಧಾನಿ ವರ್ಚಸ್ಸಿಗೆ ಘಾಸಿ ತರಲಿಕ್ಕೆ ಕಿಡಿಗೇಡಿಗಳು ಮಾಡಿರುವಂತಹ ತಂತ್ರ ಡೀಪ್ ಫೇಕ್ ನಂತೆ ಇದೇ ತರಹ ವಿಡಿಯೋ ಮಾಡಿ ಹಂಚಿಕೊಂಡಿದ್ದಾರೆ. ಇದು ಸತ್ಯಕ್ಕೆ ದೂರವಾಗಿರುವಂತಹ ವಿಡಿಯೋ ಆಗಿದ್ದು ನಾಗರಿಕರಲ್ಲಿ ಗೊಂದಲ ಬೇಡ ಅಂತ. ಪ್ರಧಾನಿ ನರೇಂದ್ರ ಮೋದಿ ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ವೈರಲ್ ಆಗ್ತಾ ಇದೆ ಮುರ್ಮು ವರ್ಸಸ್ ಮೋದಿ ದೇಶದ ಪ್ರಧಾನಿ ಬಗ್ಗೆ ಇದೆಂತ ಮಾತು. ಅಷ್ಟಕ್ಕೂ ಇದು ನಿಜಾನ? ಖಂಡಿತ ಈ ಸುದ್ದಿ ನಿಜ ಅಲ್ಲ. ಪ್ರಧಾನಿ ವರ್ಚಸ್ಸಿಗೆ ಘಾಸಿ ತರಲಿಕ್ಕೆ ಕಿಡಿಗೇಡಿಗಳು ಮಾಡಿರುವಂತಹ ಕುತಂತ್ರ. ಡಿಫೇಕ್ ವಿಡಿಯೋನಂತೆ ಈ ತರದ ವಿಡಿಯೋ ಮಾಡಿ ಹಂಚಿದ್ದಾರೆ. ಇದು ಸತ್ಯಕ್ಕೆ ದೂರವಾಗಿರುವಂತಹ ವಿಡಿಯೋ ಆಗಿದ್ದು ನಾಗರಿಕರಲ್ಲಿ ಗೊಂದಲ ಬೇಡ ಎನ್ನುವಂತಹ ಕ್ಲಾರಿಟಿ ಕೂಡ ನೀಡಲಾಗಿದೆ. ಏನಾಯ್ತು, ಕೆಲವಾರು ತಿಂಗಳ ಹಿಂದೆ ಭಾರೀ ಇದು ಸದ್ದನ್ನು ಮಾಡ್ತಾ ಇತ್ತು ಡೀಫೇಕ್ ವಿಡಿಯೋ. ಇದೀಗ ಮತ್ತೆ ಸುದ್ದಿಯನ್ನು ಮಾಡ್ತಾ ಇದೆ. ಅದು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಚಾರದಲ್ಲಿ ಆಡ್ತಾ ಇದ್ದಾರೆ. ಹಲವು ಸೆಲೆಬ್ರಿಟಿಗಳು ಈ ಒಂದು ಡೀಫೇಕ್ ವಿಡಿಯೋದಿಂದ ಸಮಸ್ಯೆಗೆ ತುತ್ತಾಗಿರುವಂತಹ ಸುದ್ದಿಯನ್ನು ನೋಡಿದ್ದೇವೆ. ಅದರಲ್ಲೂ ಕೂಡ ರಶ್ಮಿಕಾ ಮಂದಣ್ಣನಂತಹ ದೊಡ್ಡ ದೊಡ್ಡ ವಿಡಿಯೋ ಹೀರೋಯಿನ್ಗಳೇ ತಮ್ಮ ಒಂದು ಪರ್ಸನಲ್ ಪಾರ್ಟ್ ಅನ್ನ ತೋರಿಸಿಕೊಂಡು ಓಡಾಡ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿತ್ತು. ಅದಾದ ನಂತರ ಪೊಲೀಸರು ಹಿಡ್ಕೊಂಡು ಕೇಳಿದಾಗ ಅದು ಡೀಫೇಕ್ ವಿಡಿಯೋ ಅನ್ನೋದು ಗೊತ್ತಾಯ್ತು. ಈಗ ಅದೇ ಸಮಸ್ಯೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಕೂಡ ಬಿಟ್ಟಿಲ್ಲ. ದ್ರೌಪದಿ ಮುರ್ಮು ಅವರು ಪ್ರಧಾನಿ ಮೋದಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಬಹಿರಂಗವಾಗಿ ಹೇಳಿಕೆ ನೀಡಿರುವಂತಹ ನಕಲಿ ವಿಡಿಯೋ ಸಖತ್ತಾಗಿ ವೈರಲ್ ಆಗ್ತಾ ಇದೆ. ದ್ರೌಪದಿ ಮುರ್ಮು ಸಾರ್ವಜನಿಕ ಭಾಷಣ ಮಾಡ್ತಾ ಇರುವಂತಹ ವಿಡಿಯೋ ಒಂದು ಭಾರಿ ವೈರಲ್ ಆಗ್ತಾ ಇದೆ. ರಫೇಲ್ ಯುದ್ಧ ವಿಮಾನ ಈ ಒಂದು ಖರೀದಿಯ ಬಗ್ಗೆ ಮಾತನಾಡ್ತಾ ಇರುವಂತಹ ಮುರ್ಮು ಅವರು ಪ್ರಧಾನಿ ಮೋದಿ ನೇತೃತ್ವದ ಈ ಒಂದು ಕೇಂದ್ರ ಸರ್ಕಾರ ತಮ್ಮನ್ನ ಪ್ರಚಾರದ ಭಾಗವಾಗಿ ಬಳಸಿಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದುದನ್ನ ನೋಡಿದ್ರೆ, ರಫೇಲ್ ಬಗೆಗಿನ ಪ್ರಚಾರಕ್ಕೆ ನನ್ನನ್ನು ಬಲವಂತವಾಗಿ ರಫೇಲ್ ಯುದ್ಧ ವಿಮಾನದಲ್ಲಿ ಕುಳಿತು ಹೋರಾಟ ನಡೆಸುವಂತೆ ಒತ್ತಾಯಿಸಿದ್ದಾರೆ. ನನ್ನನ್ನ ಬ್ಲಾಕ್ ಮೇಲ್ ಮಾಡಿ ಹೋರಾಟ ನಡೆಸುವಂತೆ ಮೋದಿಜಿ ಮತ್ತು ಸರ್ಕಾರ ಒತ್ತಡವನ್ನು ಹಾಕ್ತಾ ಇದೆ. ನನಗೆ ನನ್ನ ಪ್ರಾಣ ಮತ್ತು ಪತಿಯ ಒಂದು ಪ್ರಾಣವೇ ಇಂಪಾರ್ಟೆಂಟ್. ನನಗೆ ಮಕ್ಕಳು ಇದ್ದಾರೆ, ಅವರೇ ಮುಖ್ಯ ಅಂತ ಹೇಳಿ ಮುರ್ಮು ಹೇಳುತ್ತಿರುವಂತಹ ವಿಡಿಯೋವನ್ನ ತಿರುಚಲಾಗಿದೆ. ವಿಡಿಯೋವನ್ನ ಹಂಚಿಕೊಂಡಂತಹ ಕುತಂತ್ರಿ ಹೌದು, ಈ ಒಂದು ವಿಡಿಯೋವನ್ನ ಕುತಂತ್ರಿ ಪಾಕಿಸ್ತಾನ ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿತ್ತು. ಈ ಒಂದು ನಕಲಿ ವಿಡಿಯೋವನ್ನ ರಚಿಸಿದ್ದೇ ಪಾಕಿಸ್ತಾನ ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಿಡಿಯೋ ಹಂಚಿಕೊಂಡಿರುವಂತಹ ಪಾಕಿಸ್ತಾನ ರಫೇಲ್ ಯುದ್ಧ ವಿಮಾನದ ಬಗ್ಗೆ ಪ್ರಚಾರ ಹೆಚ್ಚಿಸುವಂತಹ ರಾಷ್ಟ್ರಪತಿ ಹೆಚ್ಚಿಗೆ ಮಾಡುವಂತೆ ರಫೇಲ್ ಯುದ್ಧ ವಿಮಾನದ ಬಗ್ಗೆ ಪ್ರಚಾರವನ್ನ ಹೆಚ್ಚು ಮಾಡುವಂತೆ ಪಾಕಿಸ್ತಾನ ಈ ರೀತಿಯಾಗಿ ರಾಷ್ಟ್ರಪತಿಯ ಅವರನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ, ದುರುಪಯೋಗ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿ ಬರ್ಕೊಂಡಿತ್ತು. ಇನ್ನು ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪ್ರೆಸ್ ಕಾನ್ಫರೆನ್ಸ್ ಬ್ಯೂರೋ ಫ್ಯಾಕ್ಟ್ ಚೆಕ್ ಮಾಡುವಂತಹ ಬ್ಯೂರೋ ಇದು ಒಂದು ನಕಲಿ ಅಂತ ಹೇಳಿ ಸ್ಪಷ್ಟನೆಯನ್ನ ನೀಡಿತ್ತು. ಪಾಕಿಸ್ತಾನಿ ಪ್ರಚಾರ ಖಾತೆಗಳು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರ ಮಾಡ್ತಾ ಇದೆ ಅಂತ ಹೇಳಿ ಮತ್ತು ಭಾರತದ ರಾಷ್ಟ್ರಪತಿಗಳು ಇಂತಹ ಯಾವುದೇ ಹೇಳಿಕೆಯನ್ನ ನೀಡಿಲ್ಲ. ಫ್ಯಾಕ್ಟ್ ಚೆಕ್ ತಜ್ಞರು ಈ ಒಂದು ವಿಡಿಯೋ ಎಐ ರಚಿತ ಮತ್ತು ನಕಲಿ ಎನ್ನುವಂತಹ ಸಾಬೀತುಪಡಿಸಿದ್ದಾರೆ. ಭಾರತದ ರಾಷ್ಟ್ರಪತಿಗಳು ಇಂತಹ ಯಾವುದೇ ಹೇಳಿಕೆಯನ್ನ ನೀಡಿಲ್ಲ. ಈ ಎಐ ರಚಿತ ನಕಲಿ ವಿಡಿಯೋವನ್ನ ಜನರನ್ನ ದಾರಿ ತಪ್ಪಿಸಲಿಕ್ಕೆ ಪ್ರಸಾರ ಮಾಡಲಾಗ್ತಾ ಇದೆ ಅನ್ನೋದನ್ನ ಹೇಳಿಕೆಯನ್ನ ನೀಡಿತ್ತು. ಸೊ ಆ ಒಂದು ಕಾರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಡಿಯೋವನ್ನ ಅವರು ಈ ತರ ನನಗೆ ಹೇಳಿದ್ದಾರೆ ಎನ್ನುವಂತಹ ವಿಡಿಯೋವನ್ನ ಏನ್ ಹೇಳಿದ್ರು ಅದು ಸುಳ್ಳು ಅನ್ನೋದು ಈಗ ಎಲ್ರಿಗೂ ಕೂಡ ಗೊತ್ತಾಗಿರುವಂತಹ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.